ನನ್ನ ನಾಮಕರಣವನ್ನು ಕೇಳಿದವನಿದ್ದೇನೆ ಹೊರಗತನಯ ಎನ್ನುವುದಾಗಿ. ಆದ್ರೆ ಏನು ಮಾಡೋಣ ಸ್ವಾಮಿ, ಹುಟ್ಟಿದ ಕ್ಷಣದಲ್ಲಿ ತಾಯಿ ತಂದೆಯನ್ನ ಕಳೆದುಕೊಂಡೆ, ತಪ್ಪನೆಯಾದೆ. ಹಾಗಾಗಿ ನನ್ನನ್ನು ಓಲೈಸುವವರು ಯಾರಿದ್ದಾರೆ 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 ಎನ್ನುವುದಾಗಿ ಊರನ್ನ ಕೇರಿಯನ್ನ ನಾಡುಗಳನ್ನ ಸುತ್ತಾಡಿದೆ. ಎಲ್ಲೇ ಸುತ್ತಾಡಿದ್ರು ಸಹ ನನ್ನನ್ನು ಓಲೈಸುವವರಿಲ್ಲವೇ ಇಲ್ಲ. ಇತ್ತ ಬಾ ಮಗು ಎನ್ನುವುದಾಗಿ ಕರೆಯುವವರಿಲ್ಲ, ತುತ್ತು ಕೂಳನ್ನ ನೀಡುವವರಿಲ್ಲವೇ ಇಲ್ಲ. ಅತ್ತೆ ಕಣ್ಣೀರನ್ನ ಸುರಿಸಿದೆ, ರೋಧಿಸಿದೆ, ನನ್ನ ರೋದನವನ್ನ ಕೇಳುವವರಿಲ್ಲವೇ ಇಲ್ಲ. ಹಾಗಾದ್ರೆ ಏನು ಮಾಡಲಿ ಎನ್ನುವುದಾಗಿ ಯೋಚಿಸಿರುವಂತ ನಾನು ಊರನ್ನ ಅಲೆಯುವುದರ ಜೊತೆಯಲ್ಲಿ ಸಮುದ್ರದ ತಟಾಕವನ್ನು ಸೇರಿದೆ. ಹಸಿದಂತ ನಾನು ಸಮುದ್ರದ ನೀರನ್ನ ಹೊಟ್ಟೆ ತುಂಬ ಕುಡಿದೆ, ಹೊಟ್ಟೆಯನ್ನ ತುಂಬಿಸಿಕೊಂಡೆ. ಚೆಂಡು ಹುಲ್ಲದ ಬುಡದಲ್ಲಿ ಕುಳಿತು ರೋಧಿಸುವುದಕ್ಕೆ ಆರಂಭಿಸಿದೆ. ನನ್ನ ರೋದನವನ್ನ ಕೇಳುವವರಿಲ್ಲವೇ ಎನ್ನುವುದಾಗಿ ಯೋಚನೆ ಮಾಡಿದಾಗ ಹೆಣ್ಣೋರುಳ ಬರುವುದಕ್ಕೆ ಮುಂದಾದಳು. ಬರಬೇಡ ಅಮ್ಮ, ಬರಬೇಡ, ಬೆತ್ತಲೆಯ ದೇಹ ಅಮ್ಮ, ಹುಟ್ಟಿಕೊಳ್ಳುವುದಕ್ಕೆ ತುಂಡು ಬಟ್ಟೆಯೂ ಇಲ್ಲ ನನಗೆ ಎನ್ನುವುದಾಗಿ ಆಡಿದಾಗ ಪುಟ್ಟ ಸೆರಗನ್ನ ಹರಿದು ಬಿಸಾಡಿದಳು. ಆ ಸೆರಗನ್ನಿಂದ ಸ್ನಾನವನ್ನ ಮುಚ್ಚಿಕೊಂಡೆ. ಆ ಮಗು ಅಳುತ್ತಾ ಇದೆಯಲ್ಲ, ಏನಾಯ್ತು ಎನ್ನುವುದಾಗಿ ಕೇಳಿದಳು. ಎಲ್ಲ ವಿಚಾರವನ್ನ ಹೇಳಿದೆ. ನನ್ನ ಮನೆಯವರೆಗೆ ಕರೆದುಕೊಂಡು ಹೋದಳು. ಉಡುವುದಕ್ಕೋ ತೊಡುವುದಕ್ಕೋ ಉಣ್ಣುವುದಕ್ಕೋ ತಿನ್ನುವುದಕ್ಕೋ ಕೊಟ್ಟಳು. ಸಾಕಿ ಸಲಹಿದಳು. ಬೇರೆ ಯಾರು ಅಲ್ವೇ ಅಲ್ಲ, ಬಿಲ್ಲವರ ಸಮಾಜದಲ್ಲಿ ಹುಟ್ಟಿದವಳಂತೆ ಭೈರಕ್ಕಿ ದೇವಿ ಎನ್ನುವುದಾಗಿ ನನ್ನನ್ನ ಕರೆದುಕೊಂಡು ಹೋಗಿ ಸಲುತ್ತಿರುವಂತಹ ವಿಚಾರ ಬಿಲ್ಲವರ ಸಮಾಜಕ್ಕೆ ತಿಳಿಯಿತು. ಈನ ಕುಲದಲ್ಲಿ ಹುಟ್ಟಿರುವಂತ ಮಗುವನ್ನ ಸಾಕುತ್ತಾ ಇದೆಯಾ, ಸಲಹುತ್ತಾ ಇದೆಯಾ, ನಮ್ಮ ಸಮಾಜಕ್ಕೆ ಯೋಗ್ಯಳಲ್ವೇ ಅಲ್ಲ, ಅರ್ಹಳಲ್ವೇ ಅಲ್ಲ, ನಮ್ಮ ಸಮಾಜದಿಂದ ಹೊರಗಿರಬೇಕು ಎನ್ನುವುದಾಗಿ ಬಹಿಷ್ಕಾರವನ್ನು ಹಾಕಿದ್ರತ್ತೆ. ಅಳುವುದಕ್ಕೆ ಆರಂಭಿಸಳು. ಅಮ್ಮ ಅಳಬೇಡಿ, ಅಮ್ಮ ಅಳಬೇಡಿ ಎನ್ನುವುದಾಗಿ ಸಮಾಧಾನವನ್ನು ಹೇಳಿದೆ. ನಾನು ಅವಳ ಮನೆಯನ್ನ ಸೇರಿದ ಮೇಲೆ ಅವಳಿಗೆ ಶ್ರೀಮಂತಿಕೆ ಎನ್ನುವುದು ಅಂತಂತೆ. ಸಮಾಧಾನ ಹೇಳ್ತಾ ಇರುವಾಗ ಮತ್ತೊಮ್ಮೆ ಅಳುವುದಕ್ಕೆ ಪ್ರಾರಂಭಿಸಳು. ಅಮ್ಮ ಯಾಕೆ ಅಳ್ತಾ ಇದ್ದೀಯಾ, ಕಣ್ಣೀರು ವರ್ಷಮ್ಮ ಎನ್ನುವುದಾಗಿ ಕೇಳಿದಾಗ ಅವಳಾಡಿರುವಂತ ಮಾತು, ವರ್ಷ ಪ್ರತಿಯೂ ಮಂಜುನಾಥನಿಗೆ ಹೊರ ಕಾಣಿಕೆಯನ್ನು ಸಲ್ಲಿಸಬೇಕಾದದ್ದು, ಅದನ್ನ ಸಲ್ಲಿಸುವುದಕ್ಕೆ ನನ್ನಿಂದ ಅಸಾಧ್ಯ ಮಗು ಎನ್ನುವುದಾಗಿ ಹೇಳಿದ್ರು. ಯೋಚನೆ ಮಾಡಬೇಡಮ್ಮ, ನಾನು ಸಲ್ಲಿಸುತ್ತೇನೆ, ನಾನು ಸಲ್ಲಿಸಿದ್ದೆ ಹೋದಾದ್ರೆ ನನಗೇನು ಕೊಡ್ತೀಯ ಎನ್ನುವುದಾಗಿ ಕೇಳಿದೆ. ನೀನು ಬೇಕಾದದ್ದನ್ನು ಕೇಳು, ಅದನ್ನ ಕೊಡುವುದಕ್ಕೆ ಸದಾ ಸಿದ್ಧಳಿದ್ದೇನೆ ಎನ್ನುವುದಾಗಿ ಹೇಳಿದ್ರು. ಅವಳಲ್ಲೇ ಕೇಳಿದೆ. 70 ಬಂಗಡೆಯ ಸಾರು, ಪತಳೆಯ ಪದಾರ್ಥ, 7 ಸೇರು ಹುಲ್ಲು ಭತ್ತದ ಅಕ್ಕಿ ಅನ್ನವನ್ನ ಮಾಡಿ ಬಡಿಸು ಎನ್ನುವುದಾಗಿ ಹೇಳಿದೆ. ಎಲ್ಲವನ್ನ ಸಿದ್ಧಪಡಿಸಲು ಉಣಬಡಿಸಿದಳು. ಹೊಟ್ಟೆ ತುಂಬ ಉಂಡೆ 7 ಜನ ಹೊರುವಂತ ಹೊರೆ ಕಾಣಿಕೆನ ತಲೆಯ ಮೇಲೆ ಹೊತ್ತುಕೊಂಡೆ ನೇರವಾಗಿ ಮಂಜುನಾಥನ ಸಾನ್ನಿಧ್ಯವನ್ನ ಸೇರಿದೆ. ಸೇರಿದ ಕ್ಷಣದಲ್ಲಿ ಅಲ್ಲಿರುವವರೆಲ್ಲರೂ ನನ್ನನ್ನು ತಡೆಯುವುದಕ್ಕೆ ಮುಂದಾದರು. ಮಗು, ಈನ ಕುಲದಲ್ಲಿ ಹುಟ್ಟಿದವ ನೀನು, ಮಂಜುನಾಥನಿಗೆ ಹೊರೆ ಕಾಣಿಕೆಯನ್ನು ಸಲ್ಲಿಸುವಂತ ಯೋಗ್ಯತೆ ನಿನಗಿಲ್ಲ, ಕೆರಳು ಹಿಂದೆ ಎನ್ನುವುದಾಗಿ ಹೇಳಿದರು. ಕಣ್ಣೀರನ್ನ ಸುರಿಸುವುದಕ್ಕೆ ಮುಂದಾದೆ. ನನ್ನ ಅಳಲನ್ನ ಕೇಳುವವರು ಯಾರಿದ್ದಾರೆ ಎನ್ನುವುದಾಗಿ ಅತ್ತೆ ಕಣ್ಣೀರನ್ನ ಸುರಿಸಿದೆ. ತಡ ಮಾಡಲಿಲ್ಲ. ತಲೆಯ ಮೇಲಿರುವಂತಹ ಹೊರೆ ಕಾಣಿಕೆಯನ್ನು ಮಂಜುನಾಥನ ಸಾನ್ನಿಧ್ಯಕ್ಕೆ ಬೀಸಾಡಿದೆ. ಮರಳಿ ಬಂದೆ. ಬರುತ್ತಾ ಮಧ್ಯ ಮಾರ್ಗದಲ್ಲಿ ಲಿಂಬೆಯ ಮರವೊಂದನ್ನ ಕಂಡೆ. ಲಿಂಬೆಯ ಮರದಲ್ಲಿ ತುಂಬಾ ಹಣ್ಣುಗಳಿದ್ದವು. ಇದನ್ನ ಕಂಡಾಗ ನನಗೆ ಆಸೆಯ ಯಾಕೆ, ನನ್ನಮ್ಮನಿಗೆ ಭೈರಕ್ಕಿ ದೇವಿಗೆ ಲಿಂಬೆಯ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಬಹಳ ಪ್ರಿಯವಾದದ್ದು. ಇದನ್ನ ಕೊಯ್ದುಕೊಂಡು ಹೋಗಬೇಕೆಂಬ ಕಾರಣಕ್ಕಾಗಿ ಬಂಡೆ ಕಲ್ಲನ್ನು ಏರಿದೆ. ಕೊಯ್ಯುವುದಕ್ಕೆ ಮುಂದಾದ ಕ್ಷಣದಲ್ಲಿ ಧರ್ಮ ದೇವತೆಗಳು ಪ್ರತ್ಯಕ್ಷರಾಗಿ ಆಡಿರುವಂತ ಮಾತು, ಮಗು ಇದು ಬಂಡೆ ಕಲ್ಲ ಅಲ್ಲವೇ ಅಲ್ಲ, ನಮ್ಮ ಶಿಲೆಯ ಮೂರ್ತಿ. ಇದನ್ನ ಹೀನಗಳದೆಯ ತುಳಿದಯ, ನಿನ್ನನ್ನು ಹೀಗೆ ಬಿಡಲಾರೆ ಎನ್ನುವುದಾಗಿ ನನಗೆ ಶಾಪವನ್ನ ಕೊಟ್ಟರು. ಯಾವ ರೀತಿಯಲ್ಲಿ? ಮಾಯಾವಿಯಾಗಿ ಹೋಗು ಎನ್ನುವುದಾಗಿ ಶಾಪವನ್ನ ಕೊಟ್ಟರು. ಅದೇ ಶಾಪವನ್ನ ವರವನ್ನಾಗಿಸಿಕೊಂಡೆ. ಯಾವ ರೀತಿಯಲ್ಲಿ? ಈಗಾಗಲೇ ಭೂಲೋಕದಲ್ಲಿ ಅಧರ್ಮ ಎನ್ನುವುದು ತಾಂಡವಾಡ್ತಾ ಇದೆ. ಅಧರ್ಮವನ್ನು ಪಡೆಯುವುದಕ್ಕಾಗಿ, ನಿಲ್ಲಿಸುವುದಕ್ಕಾಗಿ ಹೊರಟವನಿದ್ದೇನೆ. ಧರ್ಮ ರಕ್ಷಣೆಗಾಗಿ ಹೊರಗೆ